ಸೈಗೆಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 8 ತಿಂಗಳಿನಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲವೆಂದು ಆರೋಪ. ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 8 ತಿಂಗಳಿನಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಎಂದು ಕೆಲವು ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಸೈಗೆಪುರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ಆರೋಪಿಸಿದರು. ತಾಲೂಕಿನ ಸೈಗೆಪುರ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ಕೊತ್ತೂರು ಕೊಂಡಪ್ಪನವರು ಸುದ್ದಿಗೋಷ್ಠಿಯನ್ನ ನಡೆಸಿವಿ. ಈ ಪಂಚಾಯಿತಿ ಅಧ್ಯಕ್ಷರಾಗಿ ಅರುಂಧತಿ ನಾಗಲಿಂಗಪ್ಪನವರು ಅಧಿಕಾರ ವಹಿಸಿಕೊಂಡ 8 ತಿಂಗಳಾಗಿದೆ. ಇಲ್ಲಿಯವರೆಗೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ. ಅವರ ಗಂಡನಾದ ನಾಗಲಿಂಗಪ್ಪನವರ ನಿರ್ದೇಶನದಂತೆ ಪಂಚಾಯಿತಿಯ ಕೆಲಸಗಳು ನಡೆಯುತ್ತಿವೆ. ಸರ್ಕಾರವು ಮನೆ ಇಲ್ಲದ ನಿರ್ಗತಿಕರಿಗೆ 62 ಮನೆಗಳನ್ನ ನೀಡಿದ್ದು ಗ್ರಾಮ ಸಭೆಯನ್ನ ಕರೆದು ಯೋಗ್ಯ ಫಲಾನುಭವಿಗಳನ್ನ ಗುರುತಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಎಸ್ಸಿ ಎಸ್ಟಿ ಸಮುದಾಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದಾರೆ. ಇನ್ನು ಪಂಚಾಯಿತಿ ಸದಸ್ಯರು ಸೇರಿದಂತೆ ಅಭಿವೃದ್ಧಿ ಅಧಿಕಾರಿಗೂ ಸಹ ಯಾವುದೇ ಕಿಮ್ಮತ್ತು ನೀಡುತ್ತಿಲ್ಲ. ಇವರು ನೀಡುವ ಚೆಕ್ಗಳಿಗೂ ಅಧ್ಯಕ್ಷರು ಸಹಿ ಹಾಕುತ್ತಿಲ್ಲ. ಕೇಳಿದರೆ ಸಾಮಾನ್ಯ ಸಭೆಯಲ್ಲಿ ಇಡಬೇಕು ಎಂದು ತಿಳಿಸುತ್ತಾರೆ. ಆದರೆ ಮೋಟಾರ್ ಮೆಕ್ಯಾನಿಕ್ ಏಜೆನ್ಸಿ ಎಂಬ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಕೊಳ್ಳೆ ಹೊಡೆದಿದ್ದಾರೆ. ಯಾವುದೇ ರೀತಿಯ ಜಿಎಸ್ಟಿಯನ್ನ ಸಹ ಪಾವತಿಸದೆ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯ ನಿಯಮದ ಪ್ರಕಾರ ಸದಸ್ಯರ ಖಾತೆ ಅಥವಾ ಅವರ ಕುಟುಂಬದವರ ಖಾತೆಗೆ ಹಣ ವರ್ಗಾಯಿಸುವಂತಿಲ್ಲ ಎಂಬ ನಿಯಮವಿದೆ. ಅದನ್ನ ಸಹ ಗಾಳಿಗೆ ತೂರಿ ತಮ್ಮ ಗಂಡನಾದ ನಾಗಲಿಂಗಪ್ಪನವರ ಹೆಸರಿಗೆ ಲಕ್ಷಾಂತರ ರೂಪಾಯಿ ವರ್ಗಾಯಿಸಿದ್ದಾರೆ. ಪಂಚಾಯಿತಿ ಅಭಿವೃದ್ಧಿಗೆ ಅಧ್ಯಕ್ಷರಾದ ಗಂಡನಿಂದಲೇ ಅಡ್ಡಗಾಲು ಎಂಬಂತಾಗಿದೆ. ಈ ವಿಚಾರವಾಗಿ ಲೋಕಾಯುಕ್ತರಿಗೂ ಸಹ ದೂರನ್ನ ನೀಡುತ್ತೇನೆ ಎಂದು ತಿಳಿಸಿದರು. ಅನಿಲ್ ಯಾದವ್, NKS TV4 ನ್ಯೂಸ್, ಪಾವಗಡ. ಚೆಕ್ ಕೇಳಿದ್ರೆ ಪಂಚಾಯತಿ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಏನೂ ಆಗಿಲ್ಲ. ಯಾವುದೇ ತರ ಒಂದು ಚೆಕ್ ಹೇಳಿದ್ರೆ ಮೀಟಿಂಗ್ ಆಗಬೇಕು ಅಂತಾರೆ. 8 ತಿಂಗಳಾದ್ರೂ ಮೀಟಿಂಗ್ ಕರೆದಿಲ್ಲ. ಮೀಟಿಂಗ್ 8 ತಿಂಗಳಾದ್ರೂ ಮೀಟಿಂಗ್ ಕರೆದಿಲ್ಲ. ಏನ್ ಮಾಡ್ತಾರೆ? ಮೀಟಿಂಗ್ ಕರೆದಿದ್ರೆ ನಾನು ಮೀಟಿಂಗ್ ಮಾಡಿ ಚೆಕ್ ಕೊಡ್ತೀನಿ, ಮೀಟಿಂಗ್ ಕರೆಯಲ್ಲ. ಇವಾಗ ಮೊನ್ನೆ ಇದ್ರ ಬಗ್ಗೆ ಯಾರು ಕ್ರಮ ಜರುಗಿಸ್ಬೇಕು, ಯಾರ ಹತ್ರ ಕೇಳ್ಬೇಕಂತ ಗೊತ್ತಾಗ್ತಿಲ್ಲ. ಏನಾಗಿದೆ ಅಂದ್ರೆ 2/7 29/1/2025 ಹತ್ತತ್ರ ಅರೌಂಡ್ 7.5 ತಿಂಗಳು 8 ತಿಂಗಳು ಗ್ಯಾಪ್ ಆಗುತ್ತೆ. ಸಾರ್ವಜನಿಕರವಾಗಿ ಗ್ರಾಮ ಪಂಚಾಯತಿ 1993 ಆಕ್ಟ್ ಪ್ರಕಾರ ಪ್ರತಿ ತಿಂಗಳು ಒಂದು ಸಭೆ ಮಾಡ್ಬೇಕಂತಿದೆ. ಕೊನೆ ಪಕ್ಷ 3 ತಿಂಗಳು ಒಂದು ಸಭೆ ಮಾಡಬೇಕು. 3 ತಿಂಗಳಿಂದ ಇನ್ನೊಂದು 3 ತಿಂಗಳು 6 ತಿಂಗಳು ತಪ್ಪದಲ್ಲಿ ಒಂದು ಸಭೆ ಕರಿಬೇಕಂತಿದೆ. 6 ತಿಂಗಳು ಸಭೆ ಕರೆದಿಲ್ಲ ಅಂದಾರಂದ್ರೆ ಅಲ್ಲಿಗೆ ಅಧ್ಯಕ್ಷ ಅಸಮರ್ಥರು ಅಂತ ತೀರ್ಮಾನ. ಮುಂದಿನ ಸಭೆನ ಕರಿಬೇಕಾಗ್ತದೆ. ಸಾಹೇಬ್ರ ಗಮನಕ್ಕೂ ನಾವು ತಂದಿದ್ವಿ ವಿಚಾರನ. ಯಾಕೆ ಸಾಹೇಬ್ರು ಇದ್ರ ಬಗ್ಗೆ ಕ್ರಮ ವಹಿಸಿಲ್ಲ ಅಂತ ಗೊತ್ತಾಗ್ತಿಲ್ಲ. ಹಿಂಗಾಗಿದೆ. ಈಗ ಒಂದೇ ಒಂದು ಅಕೌಂಟ್ ಅಲ್ಲಿ ನನಗೆ ಮಾಹಿತಿ ಸಿಕ್ಕಿದ ಪ್ರಕಾರ 4.5 ಲಕ್ಷ ದುಡ್ಡು ಡ್ರಾ ಆಗಿದೆ. 4.5 ಲಕ್ಷ ದುಡ್ಡು ಡ್ರಾ ಮಾಡಕ್ಕೆ ಯಾವುದೇ ತರ ಸಭೆ ಇಲ್ಲ, ಗ್ರಾಮ ಸಭೆ ಇಲ್ಲ, ಎಲ್ಲೂ ಅನುಮೋದನೆ ಮಾಡಿಲ್ಲ, ಏನೂ ಇಲ್ಲ. 4.5 ಲಕ್ಷ ದುಡ್ಡು ಡ್ರಾ ಮಾಡಿದ್ದಾರೆ. ಈಗ ನಮ್ದೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ರಂತವ್ರಿಗೆ ದುಡ್ಡು ಕೊಡಿ ಅಂತ ಕೇಳಿದ್ರೆ, ಚೆಕ್ ಕೊಡಿ ಅಂತ ಕೇಳಿದ್ರೆ ಚೆಕ್ ಬರ್ದಾಗಿದೆ. ಚೆಕ್ಗಳು ನಿಮ್ಗೆ ನೀವು ಇಲ್ಲಿ ನಮ್ಮ ಸಂಬಂಧಪಟ್ಟ ಬಿಲ್ಕಾಡ್ಕರ್ ತೋರ್ಸಕ್ ಹೇಳ್ತೀನಿ. ಈಗ ಹುಡುಗ ಸುಮಾರು ಯಾವ್ದೋ ಇಲ್ಲಿ ಒಂದ್ಸತಿ ಏನಪ್ಪ ಕೆಲಸ ಮಾಡಿದ್ನಿ, ಅದು ಕಾನೂನು ಅರಿವು ಕಾರ್ಯಕ್ರಮ, ಒಂದು 2-3 ಕಾರ್ಯಕ್ರಮಕ್ಕೆ ಪಾಪ ಸಪ್ಲೈ ಗ್ರಾಮ ಸಭೆ 4-5 ಕಾರ್ಯಕ್ರಮಗಳಿಗೆ, ಸರ್ಕಾರಿ ಕಾರ್ಯಕ್ರಮಗಳಿಗೆ ಚೇರು ಟೇಬಲ್ ಸಪ್ಲೈಯರ್ ಹಾಕೊಟ್ಟಿದ್ದಾನೆ. ಆಯಪುರಿಗೆ ಚೆಕ್ ಹೇಳಿದ್ರೆ ಕೊಡ್ತಾ ಇಲ್ಲ. ಆಮೇಲೆ ಪಾವಗಡ ಲಕ್ಷ್ಮೀ ಸ್ಟೀಲ್ ಅಂತ ಒಂದು ಅಂಗಡಿ ಇದೆ. ಆ ಮನುಷ್ಯ ನಾಗಲಿಂಗಪ್ಪ, ಅರುಂಧತಿ ನಾಗಲಿಂಗಪ್ಪ ಅನ್ನೋರು ಅವ್ರ ಎದುರುಗಡೆ ತಂದಿದ್ದು ಸಾಮಾನುಗಳು. ಆ ಸೆಟ್ರ್ ಬಂದ್ಬಿಟ್ಟು ಗಲಾಟೆ ಮಾಡ್ತಾವ್ರೆ. 24,000 ಚಿಲ್ಲರೆ ಕೊಡ್ಬೇಕು. ಚೆಕ್ ಬರ್ದಾಗಿದೆ. ಚೆಕ್ ಬರ್ದ 2 ತಿಂಗಳಾಗಿದೆ, ದುಡ್ಡು ಕೊಡ್ತಾ ಇಲ್ಲ. ಯಾಕಂತ ಕೇಳಿದ್ರೆ ನನ್ನ ಗ್ರಾಮ ಸಭೆ ಮೀಟಿಂಗ್ ಮಾಡ್ಬೇಕು ಅಂತಾರೆ. ಮೀಟಿಂಗ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೀಟಿಂಗ್ ಮಾಡಕ್ಕೆ ಅವ್ರು ಯಾವ್ದೇ ತರ ವಿಶ್ವಾಸ ಜನರ ಹತ್ರ ಇಲ್ಲಿ ಇಟ್ಕೊಂಡಿಲ್ಲ. ಯಾರ ಹತ್ರ ವಿಶ್ವಾಸ ಇಟ್ಕೊಂಡಿಲ್ಲ. ಈಗ ವಿಶ್ವಾಸ ಇದ್ದಾನೆ ಮೀಟಿಂಗ್ ಬರೋ ಜನ. ಸೊ ಹಿಂಗಾಗಿದೆ. ಮಾಡಿಸಿದ್ರು ಇವರು. ಎಕ್ಸಾಂಪಲ್ ಇವರು ಸುರೇಶ್ ಅಂತ ಹೇಳ್ಬಿಟ್ಟು ಇವ್ರೊಂದು ಚೆಕ್ ಹೇಳಿದ್ರೆ ಗ್ರಾಮ ಸಭೆ ಅಂತಾರೆ. ಅವ್ರಿಗೆ ಬೇಕಾದ ಚೆಕ್ ಮೊನ್ನೆ ಹರಿಯಾಪುರದಲ್ಲಿ ಅಕಸ್ಮಾತ್ ಆಗಿ ಗುಡಿಸಲು ಬೆಂಕಿ ಬಿದ್ದು ಒಂದು 80 ಜನದ ತೊಂದರೆ ಆಯ್ತು. 30 ಸಾವಿರ ಚೆಕ್ ಕೊಟ್ಬಿಟ್ರು. ಯಾರ್ದು ಕೇಳಿದ್ರೆ ಹೇಳ್ದೆ ಕೇಳನೆ. ಅದೇ ಇನ್ನ ಬೇರೆ ಕಡೆ ಇನ್ನೊಂದು ಅದೇ 80 ಜನ ಕರಿಬಾಸಾಯಿ ಅಂತ ಒಬ್ರು ಇದ್ದಾರೆ. ಕರಿಬಾಸಾಯಿ ಅಂತ ಒಬ್ರು ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಬ್ಲಮ್ ಆಗಿತ್ತು. ನಮ್ದು ಏನು 18% ಕೊಡ್ಬೋದಾಯ್ತು ದುಡ್ಡು. ಅದನ್ನ 10 ಸಾವಿರ ಚೆಕ್ ಬರ್ಕೊಡಪ್ಪ ಅಂದ್ರೆ ಚೆಕ್ ಬರ್ದಾಗಿದೆ, ಸೈನ್ ಆಗ್ತಾ ಇಲ್ಲ. ನನ್ನ ಮೀಟಿಂಗ್ ಆದ್ರೂ ಸೈನ್ ಹಾಕಲ್ಲ ಅಂತಾರೆ. ಇವೊಂದು ಅಶ್ವತ್ಥ. ನನ್ನ ಹೆಸರು ಕೊಂಡಪ್ಪ ಕೊತ್ತೂರು. ನಾನು ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಮಾತಾಡ್ತಿದ್ದೀನಿ. ಮತ್ತು ಸಾರ್ವಜನಿಕರ ಪರವಾಗಿ ನನ್ನ ಒಂದು ಒತ್ತಾಯ ಏನಂದರೆ, ಈ
ಎರಡನೇ ಅವಧಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ನಡೆದ ಪೈಕಿ 14/6/2024 ಈಗಿರೋಂಥ ಅರುಂಧತಿಯವರು ಅಧಿಕಾರ ವಹಿಸ್ಕೊತಾರೆ. ವಹಿಸ್ಕೊಂಡಾದ್ಮೇಲೆ 2/7/24 ಒಂದು ಸಭೆ ಕರೀತಾರೆ. ಆ ಸಭೆ ಕರೆದಾಗ ಏನಾಗ್ತದೆ ಅಂದರೆ, ಆ ಸಭೆಗೆ ಕೋರಮ್ ಇರಲ್ಲ. ಅವಾಗ ಸಾರ್ವಜನಿಕರು ಅವ್ರಿವ್ರ ಬೆಂಬಲದಿಂದ ಏನೋ ಒಂದು ಮಾಡ್ಕೊಂಡು ಆ ಸಭೆ ಹೆಂಗೆ ಯಶಸ್ವಿಗೊಳಿಸ್ಕೊತಾರೆ. ಅದಾದಮೇಲೆ ಇಲ್ಲಿವರೆಗೂ 2/7/2024 ಇಲ್ಲಿವರೆಗೂ ಸಭೆ ಕರೆದಿಲ್ಲ. ಮನೆ 29ಕ್ಕೆ ಒಂದು ಸಭೆ ಕರೀತಾರೆ. ಆ ಸಭೆ ಕರೆದಾಗ ಏನಾಗ್ತದೆ ಅಂದರೆ, ಬರೀ 3 ಜನ ಅಟೆಂಡ್ ಆಗ್ತಾರೆ. ಯಾರು? ಒಂದು ಗೌಡ್ರ ಸಮುದಾಯಕ್ಕೆ ಸೇರಿದವ್ರು ಮಾತ್ರ 3 ಜನ ಅಟೆಂಡೆನ್ಸ್ ಬರ್ತಾರೆ. ಅವ್ರು ಮಾತ್ರ ಅಟೆಂಡೆನ್ಸ್ ಹಾಕಿ ಸಭೆ ಮುಂದೂಡ್ತಾರೆ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಈ ಸಿಕೆಪುರ ಗ್ರಾಮ ಪಂಚಾಯತ್ ಒಟ್ಟು 15 ಜನ ಮೆಂಬರ್ ಇದ್ದಾರೆ. 15 ಜನ ಮೆಂಬರ್ ಪೈಕಿ 6 ಜನ ಪರಿಶಿಷ್ಟ ಜಾತಿ ಮೆಂಬರ್ಗಳಿದ್ದಾರೆ. ಪರಿಶಿಷ್ಟ ವರ್ಗದವರು 2 ಜನ ಮೆಂಬರ್ ಇದ್ದಾರೆ. ಒಟ್ಟು 8 ಜನ ಮೆಂಬರು. ಇನ್ನು ಉಳಿದಂತೆ 7 ಜನ. ಸ್ವಲ್ಪ ಹೆಚ್ಚು ಕಡಿಮೆ ಕೋರಮ್ ಆಗೋಷ್ಟು ಜನ SC ST ಮೆಂಬರ್ಸ್ ಇದ್ದಾರೆ. ಆದರೂ ಸಮೇತ ಏನಾಗಿದೆ ಅಂದರೆ, ಇಲ್ಲಿನ ಒಂದು ಅಧ್ಯಕ್ಷ ಮತ್ತು ಅರುಂಧತಿ ಅವ್ರ ಗಂಡ ನಾಗಲಿಂಗಪ್ಪ ಅವರ ಧೋರಣೆ, ಅವ್ರ ಮಗ ಏನಾಗಿದೆ ಅಂದರೆ, ಬರೀ ಪುಸ್ತಕ ಓದ್ಬಿಟ್ಟು ಈ ಪಂಚಾಯತಿಗೆ ಇವತ್ತು ತಂದಿದ್ದಾರೆ. ಏನಾಗಿದೆ ಅಂದರೆ, ಈಗ ಅವರು ಯಾವುದೇ ಥರ ಯಾವ ಸದಸ್ಯರ ಮೇಲೂ ವಿಶ್ವಾಸ ಇಟ್ಕೊಂಡಿಲ್ಲ. ಅವ್ರು ಯಾರು ಇಬ್ಬರು ಅಟೆಂಡೆನ್ಸ್ ಬಂದು ಅಟೆಂಡೆನ್ಸ್ ಹಾಕೋಗಿದ್ದಾರೆ ಅಂದರೆ, ಅವ್ರ ಸಮೇತ ಒಂದು ಜಾತಿಯನ್ನ ಒಂದು ಉದ್ದೇಶಕ್ಕೆ ಬಂದವ್ರು ಬಿಟ್ಟರೆ ಬೇರೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಬೇರೆ ಪಂಚಾಯತ್ ಇನ್ನೇನೋ ಮಾಡೋಕ್ಕೆ ಬಂದಿಲ್ಲ ಅವರು. ಇಷ್ಟಾಗಿದೆ. ಆಮೇಲೆ ಇನ್ನೊಂದೇನಾಗಿದೆ ಅಂದರೆ, ನಾಗರಾಜನ್ ಸ್ವಲ್ಪ ಕರಿಯಪ್ಪ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳು ಬಂದಿತ್ತು ನಮಗೆ. 57 ಮನೆಗಳು 57 ಮನೆ ನಮ್ಮ ಸಿಕೆಪುರ ಗ್ರಾಮ ಪಂಚಾಯತಿಗೆ. ಅದನ್ನು ಗ್ರಾಮವಾರು ಹಂಚಿಕೆ ಮಾಡಿ ಅದೊಂದು ಆಕ್ಷನ್ ಪ್ಲಾನ್ ಮಾಡ್ಕೊಡೋಕ್ಕೂ ಸಮೇತನೂ ಸಹಿ ಮಾಡ್ತಾ ಇಲ್ಲ. ಯಾರು? ಅರುಂಧತಿಯವರು. ಅರುಂಧತಿಯವರಿಗೆ ಏನು ಅವ್ರಿಗೆ ಬಿಗಿ ಅಂದರೆ, ಗಂಡ ಹೇಳಬೇಕು ಇಲ್ಲ ಮಗ ಹೇಳಬೇಕು. ಮಗ ಎಲ್ಲ ಮೈಸೂರಲ್ಲ, ತುಮಕೂರಲ್ಲ, ಬೆಂಗಳೂರು ಓದ್ತಾ ಇದ್ದಾರೆ, ಗೊತ್ತಿಲ್ಲ. ಆಮೇಲೆ ಅದು ಇನ್ನೊಂದು ಏನಾಗಿದೆ, ನಾಗಲಿಂಗಪ್ಪ ಅವ್ರಿಗೆ SC ಜನಾಂಗದಿಂದ ಸುಮಾರು ಒಂದು 5-6 ಅಡಿ ಆದರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅವರು. SC ಜನಾಂಗ ಕಂಡ್ರೆ ಆಗಲ್ಲ ಅವ್ರಿಗೆ. ಅಂಥವ್ರು SC ಹತ್ರ ಓಟ್ ಹಾಕ್ಸ್ಕೊಂಡು ಯಾಕೆ ಸದಸ್ಯರಾಗಿ ಬರ್ಬೇಕಾಯ್ತು ಅವ್ರು ಗೊತ್ತಾಗ್ತಿಲ್ಲ. ಅದಕ್ಕೆ ಈಗಾಗಲೇ ಹಿಂದೆ ಒಂದ್ಸತಿ ಅರುಂಧತಿ ಅವರು ಮೇಲೂ ಮತ್ತು ನಾಗಲಿಂಗಪ್ಪ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತು, ಅಟ್ರಾಸಿಟಿ ಕೇಸ್ ಆಗಿತ್ತು. ಅದೇ ಥರ ಮತ್ತೆ ಕೂಡಲೇ ಮತ್ತೆ ಇದೇ ಥರ ಕೇಸ್ಗಳು ಆಗ್ತಾವೆ ಅನ್ನೋದೊಂದು ಅವ್ರ ಗಮನಕ್ಕೆ ಬರಬೇಕು ಅಂತ ನಾನು ನಿಮ್ಮ ಮುಖಾನ ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ. ಸಭೆ ಎಷ್ಟು ದಿವಸಕ್ಕೆ ಒಂದ್ಸತಿ ಮಾಡ್ತೀರಿ ಪಂಚಾಯತಿಯಲ್ಲಿ? ಸರ್, ಮುಂಚೆ ಎಷ್ಟು ನಾನು ಬಂದಮೇಲೆ ಅಂತೂ ಗ್ರಾಮ ಸಭೆ ಆಗಿಲ್ಲ. ನಾನು ಇದು ಹೋದ ತಿಂಗಳು 11ನೇ ತಾರೀಕು ಡಿಸೆಂಬರಲ್ಲಿ ಕರೆದಿದ್ವಿ. ಏನು SM ಕೃಷ್ಣ ಮರಣ ಹೊಂದಿ ಅವತ್ತು ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಶೋಕಾಚರಣೆಗೆ ಅಂತೇಳ್ಬಿಟ್ಟು ಸರ್ಕಾರ ರಜೆ ಕೊಟ್ಟರು. ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರು ಚರ್ಚಿಸಿ ವಿವರಣೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರದ ನಿಯಮ ಪ್ರಕಾರ ಎಷ್ಟು ದಿವಸಕ್ಕೆ ಒಂದ್ಸತಿ ಮಾಡಬೇಕು ಅಂತಿದೆ? ಕನಿಷ್ಠ ಪಕ್ಷ ವರ್ಷಕ್ಕೆ 2 ಸಲ ಗ್ರಾಮ ಸಭೆ ಮಾಡಬೇಕು ಸರ್. ಸರ್ಕಾರದ ನಿಯಮ ಪ್ರಕಾರ ಸಾಮಾನ್ಯ ಸಭೆ ತಿಂಗಳಿಗೊಮ್ಮೆ 12 ಮಾಡಬೇಕು. ಕನಿಷ್ಠ ಪಕ್ಷ 8 ಮಾಡಬೇಕು. ಈಗ ಆಗ್ತಿದೆ. ಸಾಮಾನ್ಯ ಸಭೆ ಆಗಿದೆಯಾ? ಇಲ್ಲ ಸರ್, 2 ಸಲ ಕರೆದಿದ್ರು. ಅದು ಒಂದು ಸಲ ಅದೇ SM ಕೃಷ್ಣ ಅವರು ಮರಣ ಒಂದು ಆವತ್ತೇ ಇಟ್ಕೊಂಡಿದ್ರು. ಅದನ್ನು ಬೆಳಿಗ್ಗೆ ಗ್ರಾಮ ಸಭೆ, ಮಧ್ಯಾಹ್ನ ಸಾಮಾನ್ಯ ಸಭೆ ಅಂತ ಇಟ್ಕೊಂಡಿದ್ರು. ಅವತ್ತು ಸರ್ಕಾರ ರಜೆ ಘೋಷಣೆ ಮಾಡಿರೋದ್ರಿಂದ ಶೋಕಾಚರಣೆಯಾಗಿ ಅವತ್ತು ಮುಂದೂಡಲಾಗಿತ್ತು. ಮೊನ್ನೆ ಒಂದು ಸಲ ಕರೆದಿದ್ರು. ಅದನ್ನು ಇದು ಸರ್ವ ಸದಸ್ಯರ ಕೊರತೆ ಇರೋದ್ರಿಂದ ಅದನ್ನು ಮುಂದೂಡಲಾಗಿದೆ ಸರ್. ಇಲ್ಲಿ ಅಧ್ಯಕ್ಷರು ಗಂಡರದೇ ಅವ್ರದೇ ಸ್ವಲ್ಪ ಇಲ್ಲಿ ದರ್ಬಾರ್ ಜಾಸ್ತಿ ಆಗಿದೆ ಅಂತ ಹೇಳ್ತೀರಲ್ಲ, ಅದ್ರ ಬಗ್ಗೆ ಸರ್ ಅಷ್ಟೇನೂ ನಮ್ಮ ಗಮನಕ್ಕೆ ಬಂದಿಲ್ಲ. ಅದೇನು ಇದ್ರೆ ನಾನು ಮುಂದಿನ ವಿಚಾರ ಇತ್ತು ಅವ್ರಿಗೆ ಕರೆಸಿ ತಿಳುವಳಿಕೆ ಕೊಟ್ಟು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್. ನಮ್ಮ ಕರ್ತವ್ಯ ಅದು. ಅಲ್ಲ, ಈಗ ಒಬ್ಬ ಸದಸ್ಯರ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅವ್ರ ಹೆಸರಲ್ಲಿ ಯಾವುದು ಬಿಲ್ ಆಗಬಾರ್ದು ಅಂತ ಇದೆ. ಈಗ ಅಧ್ಯಕ್ಷರ ಗಂಡನಿಗೆ ಈ ಥರ ಬಿಲ್ಗಳು ಆಗಿದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದಿಲ್ಲ? ಇನ್ನೂ ಬಂದಿಲ್ಲ ಸರ್. ಮೌಖಿಕವಾಗಿ ಒಬ್ಬ ಸದಸ್ಯರು ತಿಳಿಸಿದ್ರು. ಅದು ನಾನು ಹಾರ್ಡ್ ಕಾಪಿ ಆಗಲಿ ಅಲ್ಲ ಸಾಫ್ಟ್ ಕಾಪಿ ಆಗಲಿ ಏನೂ ನನಗೆ ಏನು ಹ್ಯಾಂಡ್ ಓವರ್ ಮಾಡಿಲ್ಲ ನನಗೆ. ನಾನು ನೋಡೋದು